ಕೊಟ್ಬಿಡು ನನಗೆ 1 ಲಕ್ಷ, ತಿಂಗಳಿಗೆ ನಿನ್ಗೆ ಯಾಕೆ 10 ಲಕ್ಷ 10,000 ರೂಪಾಯಿ ಕೊಡ್ತೀನಿ ಅಂತಾರೆ. ಕೊಟ್ರಿ ಅನ್ಕೊಳ್ಳಿ, ಅದೇ ನಿಮ್ಮ ಲಾಸ್ಟ್ ದುಡ್ಡು, ಮತ್ತೆ ವಾಪಸ್ ಬರಲ್ಲ. ನೀವು ಇವತ್ತು ಎಂತ ಆಫೀಸರ್ ಆದ್ರೂ ಕೋಟಿ ದುಡ್ಡು ಮಾಡೋದು ಸುಲಭ ಅಲ್ಲ. ಈ 40% ಕೆಳಗಡೆ ತಗೊಳಕ್ಕೆ ಭಯ ಪಟ್ರೆ ಇನ್ನ ಪೀಕಲ್ಲಿ ತಗೊಂಡಿರೋ ಕತೆ ಹೆಂಗೆ? ಆದ್ರೆ ನಮ್ಮ ಮನೋಜ್ ಸರ್ ಅಂದ್ರೆ ಅವ್ರು ತುಂಬಾ ನಮ್ಗಿಂತಲೂ ಚಿಕ್ಕವರು. ಈ ಶತಮಾನದ ಷೇರು ಮಾರುಕಟ್ಟೆ ಕ್ರಾಂತಿಕಾರರು, ರೆವಲ್ಯೂಷನರ್ ಅಂದ್ರೂ ತಪ್ಪಲ್ಲ. ಶೇರ್ ಮಾರ್ಕೆಟ್ ಯಾರಿಗೆ ಬೇಕಂದ್ರೆ ಕಡು ಬಡವನಿಗೆ ಶೇರ್ ಮಾರ್ಕೆಟ್ ಬೇಕು. ನನ್ನ ಒಂದು ಗುರಿ ಏನಂದ್ರೆ ಎಲ್ಲರೂ ಷೇರು ಮಾರುಕಟ್ಟೆ ಅಂತಿದ್ರು. ಏನಿರ್ಬೋದು ಷೇರು ಮಾರುಕಟ್ಟೆ ಅಂತ ಎಂಟ್ರೆನ್ಸ್ ಕೊಟ್ಟೆ. ಆದ್ರೆ ಆ ಎಂಟ್ರೆನ್ಸ್ ಅಲ್ಲಿ ನಾನ್ ಪಟ್ಟಿರೋ ಕಷ್ಟ ನನ್ಗೆ ಗೊತ್ತು. ಇದರಿಂದ ತುಂಬಾ ಉಪಯೋಗ ಇದೆ. ರಿಯಲ್ ಎಸ್ಟೇಟ್ ಗಿಂತ ಬೆಟರ್, ಬೇರೆ ಎಲ್ಲಾ ಫೀಲ್ಡ್ ಗಿಂತಾನು ಬೆಟರ್ ಇದು ಸ್ಟಾಕ್ ಮಾರ್ಕೆಟ್. ಡೆಫಿನೆಟ್ಲಿ ಮಾರ್ಕೆಟ್ ಅಲ್ಲಿ ಇಲ್ಲಿ ಯಾರು ನಿಮ್ಮ ಹತ್ರ ದುಡ್ಡಿದ್ರು ಸಹ ಇಟ್ಸ್ ಅ ವೆರಿ ಗುಡ್ ಟೈಮ್ ಟು ಇನ್ವೆಸ್ಟ್ ಇನ್ ಕ್ವಾಲಿಟಿ ಕಂಪನೀಸ್, ಬಿಕಾಸ್ ದೇರ್ ಆರ್ ಮೆನಿ ಕಂಪನೀಸ್ ವಿಚ್ ಆರ್ ಡೌನ್ ಬೈ 40%. ಇದೇನಕ್ಕೆ ತಗೋಬೇಕು? RSI 30 180 ಡಿಗ್ರಿ ರೂಲ್, ಸಪೋರ್ಟ್, ರೆಸಿಸ್ಟೆನ್ಸ್, ಇಂಟ್ರಾಕ್ಷನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪೇಷನ್ಸ್ ಇಟ್ಕೊಳ್ಳಿ. ಲಾಸ್ಟಿಗೆ ಬರೋದೇ ಪ್ರಾಫಿಟ್. ನಿಮ್ಗೆ ಇಷ್ಟ ಇಲ್ಲ ಇವತ್ತೇ ಹೋಗ್ಬೇಡಿ, ಅದ್ರ ಸೋತು ಹೋಗ್ಬೇಡ್ರಿ. ಸೋಲು ಯಾವತ್ತೂ ಒಪ್ಕೊಳ್ಬೇಡ್ರಿ. ಸೋಲು ಅನ್ನೋದು ನಮಗೆ ಸಾವು. ಈ ಬಜೆಟ್ ತುಂಬಾ ಇಂಪಾರ್ಟೆಂಟ್ ಬಜೆಟ್ ನಮ್ಮ ಭಾರತಕ್ಕೆ. ಕಳೆದ 4 ತಿಂಗಳಿಂದ ಶೇರ್ ಮಾರ್ಕೆಟ್ ಎದೊಳ್ಳಿಲ್ಲ. ಎಲ್ಲರನ್ನ ಬಿಡ್ತೀನಿ, ಶೇರ್ ಮಾರುಕಟ್ಟೆ ಬಿಡಲ್ಲ ಅಂತ ಹೇಳಿ. ತುಂಬಾ ಜನ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಇನ್ನ ನಾವು ರಾಜರ ಕಾಲದಲ್ಲೇ ಇದೀವಿ. ನಾವು ಭೂಮಿ ತಗೋಬೇಕು, 30-40 ಸೈಟ್ ತಗೋಬೇಕು, ಕಾರ್ ತಗೋಬೇಕು, ಅಂದ್ರೆ ರಥ ತಗೋಬೇಕು, ನಾನು ರಾಜ, ನನ್ಗೊಂದು ಸೈಟ್ ಬೇಕು. ಇದೆಲ್ಲ ಏನಕ್ಕೆ ಬೇಕು ಹೇಳಿ? ಇದೆಲ್ಲ ಹಳೆ ಕಾಲದ ಯೋಚನೆಗಳು. ನಾವು ಹಳೆ ಕಾಲದವ್ರ ತರ ಯೋಚನೆ ಮಾಡಿದ್ರೆ ಹೆಂಗೆ? ಸ್ವಲ್ಪ ಅಪ್ಗ್ರೇಡ್ ಆಗ್ಬೇಕಾ? ನಾನು ಹೇಳ್ತಾರೋ ಸ್ಟಾಕ್ ಮಾರ್ಕೆಟಲ್ಲೇ ಎಲ್ಲ ಹಾಕ್ಬಿಡಿ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಪಾರ್ಟ್ ಆಫ್ ಯುವರ್ ಲೈಫ್ ಮಾಡ್ಕೊಳ್ಳಿ. ಇದರಿಂದ ತುಂಬಾ ಉಪಯೋಗ ಇದೆ. ರಿಯಲ್ ಎಸ್ಟೇಟ್ಗಿಂತ ಬೆಟರು, ಬೇರೆ ಎಲ್ಲ ಫೀಲ್ಡ್ಗಿಂತಾನು ಬೆಟರ್ ಇದು ಸ್ಟಾಕ್ ಮಾರ್ಕೆಟ್. ನೀವೆಲ್ಲ ವೆರಿ ಲಕ್ಕಿ. ಮಾರ್ಕೆಟ್ ಫುಲ್ ಬಾಟಮ್ ಅಲ್ಲಿ ಇದೆ, ನೀವೆಲ್ಲ ಕ್ಲಾಸಿಗೆ ಬಂದಿದ್ದೀರಾ. ಅಂಡ್ ಮಾರ್ಕೆಟ್ ಕೆಳಗಡೆ ಇದ್ದಾಗ ಕಲಿಯೋದು ತುಂಬಾ ಒಳ್ಳೇದು. ಅಂಡ್ ನೀವು ಇವಾಗ ಕಲಿತಾ ಇದ್ದೀರಾ. ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಇಲ್ಲಿ ಯಾರು ನಿಮ್ಮ ಹತ್ರ ದುಡ್ಡಿದ್ರು ಸಹ ಇಟ್ಸ್ ಅ ವೆರಿ ಗುಡ್ ಟೈಮ್ ಟು ಇನ್ವೆಸ್ಟ್ ಇನ್ ಕ್ವಾಲಿಟಿ ಕಂಪನೀಸ್, ಬಿಕಾಸ್ ದೇರ್ ಆರ್ ಮೆನಿ ಕಂಪನೀಸ್ ವಿಚ್ ಆರ್ ಡೌನ್ ಬೈ 40%. ಎಷ್ಟೊಂದು ಕಂಪನೀಸ್ 30-40% ಕೆಳಗಡೆ ಇದೆ. 40% ಮೇಲೆ ತಗೊಂಡಿರೋ ಕತೆ ಹೆಂಗೆ? ಈ 40% ಕೆಳಗಡೆ ತಗೊಳಕ್ಕೆ ಭಯ ಪಟ್ರೆ ಇನ್ನು ಪೀಕಲ್ಲಿ ತಗೊಂಡಿರೋ ಕತೆ ಹೆಂಗೆ? ಸೊ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ಆಪರ್ಚುನಿಟಿ. ಇನ್ವೆಸ್ಟ್ ಮಾಡಿ. ಸೊ ಫೆಬ್ರವರಿ 1ನೇ ತಾರೀಕು ಬಜೆಟ್ ಅನೌನ್ಸ್ ಆಗುತ್ತೆ. ಲಾಟ್ ಆಫ್ ಪಾಸಿಟಿವ್ ಬರೋ ಚಾನ್ಸಸ್ ಇದೆ. ಪಾಸಿಟಿವ್ ನ್ಯೂಸ್. ಟ್ಯಾಕ್ಸ್ ಲ್ಯಾಬ್ ಚೇಂಜ್ ಆಗುತ್ತೆ. ಟ್ಯಾಕ್ಸ್ ಏನು 15 lakhsವರೆಗೂ ಟ್ಯಾಕ್ಸ್ ಇಲ್ದಿರೋ ಥರ ಏನೋ ಒಂದು ಮಾಡೋ ಪ್ಲಾನಲ್ಲಿ ಇದ್ದಾರೆ. ಬಟ್ ಈ ಬಜೆಟ್ ತುಂಬಾ ಇಂಪಾರ್ಟೆಂಟ್ ಬಜೆಟ್ ನಮ್ಮ ಭಾರತಕ್ಕೆ. ಸೊ ನೋಡೋಣ ನಿರ್ಮಲಾ ಸೀತಾರಾಮನ್ ಅವರು ಏನು ಒಂದು ಪಾಸಿಟಿವ್ ಕೊಡ್ತಾರೋ ನಮ್ಮೆಲ್ಲ ರೀಟೇಲರ್ಸ್ಗೆ. ಸೊ ಎಷ್ಟೋ ನಮ್ಮ ದೇಶದಲ್ಲಂತೂ ಟ್ಯಾಕ್ಸ್ ಇಸ್ ವೆರಿ ಹೈ. ಎಲ್ಲಿ ಏನು ಮುಟ್ಟಿದ್ರು ಟ್ಯಾಕ್ಸ್. ಸೊ ಡೆಫಿನೆಟ್ಲಿ ಎಲ್ಲರೂ ರಿಲೀಫ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಮ್ ಕೈಂಡ್ ಆಫ್ ಅ ರಿಲೀಫ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ದಿಸ್ ಟೈಮ್. ನೋಡೋಣ, ಒಳ್ಳೆ ಬಜೆಟ್ ಬರಲೇಬೇಕು ಅಂತ ಅನ್ಕೊಂಡಿದ್ದೀವಿ. ಬರುತ್ತೆ ಅಂತಾನು ಅನ್ಕೊಂಡಿದ್ದೀನಿ. ಕಳೆದ 4 ತಿಂಗಳಿಂದ ಶೇರ್ ಮಾರ್ಕೆಟ್ ಎದೊಳ್ಳಿಲ್ಲ. 4 ತಿಂಗಳಿಂದ ಮಾರ್ಕೆಟ್ ಬೀಳ್ತಾನೆ ಇದೆ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ರಿಕವರ್ ಆಗುತ್ತೆ ಅಂತ ಭರವಸೆ ಇಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮನೋಜ್ ಕುಮಾರ್ ಸರ್ ಅವರಿಗೆ ನಮಸ್ಕಾರ ಮತ್ತು ಧನ್ಯವಾದಗಳು. ಸರ್ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಫೀಲ್ಡ್ ಏನಿದೆಯಲ್ಲ ತುಂಬ ಒನ್ ಟೈಪ್ ಎಲ್ಲರೂ ಆಶ್ಚರ್ಯಕರವಾಗಿ ನೋಡ್ತಕ್ಕಂಥದ್ದು ಮತ್ತು ಇದನ್ನು ಅಂತಕ್ಕಂಥದ್ದು. ಬೇರೆ ಬೇರೆ ವೃತ್ತಿಯಲ್ಲಿ ಏನದ ಎಲ್ಲರೂ ಹೌದಾ ಅದನ್ನು ಎಲ್ರಿಗೂ ಪರಿಚಯ. ಇದು ಏನದಂದ್ರೆ ಒಂದು ಭಯಾನಕವಾಗಿ ನೋಡ್ತಕ್ಕಂಥದ್ದು. ಆದರೆ ನಮ್ಮ ಮನೋಜ್ ಸರ್ ಅಂದರೆ ಅವ್ರು ತುಂಬ ನಮ್ಗಿಂತಲೂ ಚಿಕ್ಕವರು. ಈ ಶತಮಾನದ ಷೇರು ಮಾರುಕಟ್ಟೆ ಕ್ರಾಂತಿಕಾರರು, ರೆವಲ್ಯೂಷನರ್ ಅಂದ್ರೂ ತಪ್ಪಲ್ಲ. ಇದರಲ್ಲಿ ಒಂದು ದಿಟ್ಟ ಹೆಜ್ಜೆ ಇಟ್ಟು ಇಷ್ಟು ಜನ ಸೈನಿಕರನ್ನು ಹಿಡ್ಕೊಂಡು ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಹೆಜ್ಜೆ ಇಟ್ಟಿದ್ದಾರಲ್ಲ, ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ಇದರಲ್ಲಿ ಈ ಷೇರು ಮಾರುಕಟ್ಟೆಯಲ್ಲಿ ಅವರು ಸ್ಟಡಿ ಮಾಡೇ ನಿಮ್ಮನ್ನೆಲ್ಲರನ್ನ ಸೆಳ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ತುಂಬ ದುಡ್ಡಿದೆ. ಆಮೇಲೆ ಇವ್ರನ್ನ ನಾನು ಯಾಕೆ ಅಪ್ರಿಸಿಯೇಟ್ ಮಾಡ್ತೀನಿ ಅಂದರೆ, ನನ್ನ ಸ್ವಭಾವ ಹೇಗಂತಂದರೆ ಆಕಾಶಕ್ಕೆ ಎಣಿ ಹಚ್ಚೋದು. ಆದರೆ ಬಿದ್ದೂರ್ನೂ ನನ್ನ ಹತ್ರ ಕರೇಜ್ ಇದೆ. ಆದರೆ ನಂದು ನಿಮಗೆ ಅನ್ವಯ ಆಗಲ್ಲ. ಒಂದು ತಿಳ್ಕೊಳ್ಳಿ, ನಂದು ನಿಮ್ಗೆ, ಯಾಕಂದರೆ ಎಲ್ಲರ ಸ್ವಭಾವನೂ ವ್ಯತ್ಯಾಸ. ಯಾರು ಫಾಸ್ಟ್ ಓಡ್ತಾರೆ, ಯಾರು ಸ್ಲೋ ಓಡ್ತಾರೆ. ಆದ್ರೆ ಮನೋಜ್ ಕುಮಾರ್ದು ಒಂದು ತತ್ವ, ಒಂದು ರೂಟ್ ಏನಿದೆಯಲ್ಲ ಎಲ್ಲರಿಗೂ ಅನ್ವಯ ಆಗ್ತದೆ.
ಆಯ್ತಾ? ಎಲ್ರಿಗೂ ಅನ್ವಯ ಆಗ್ತದೆ. ಯಾರು ಇದರಲ್ಲಿ ಮುಂದೆ ಇಟ್ಟು ಏನು ಟಿ ಡಿ ಇದಕ್ಕೆ ಬಂದಿರಲ್ಲ, ಹಿಂದೆ ಹೆಜ್ಜೆ ಇಡೋದು ಬೇಡ. ಇದರಲ್ಲಿ ತುಂಬ ದುಡ್ಡಿದೆ, ತುಂಬ ದುಡ್ಡಿದೆ. ಅದಕ್ಕೆ ಅವರು ಸ್ಟಡಿ ಮಾಡೇ ಇದರಲ್ಲಿ ಬಂದು ಅವರು ವಯಸ್ಸಿಗೆ ಮೀರಿ ನಿಮ್ಮನ್ನೆಲ್ಲರನ್ನ ಸೆಳ್ಕೊಂಡಿದ್ದಾರೆ. ಇದರಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ನಾವು ಒಂದು ಹೆಜ್ಜೆ ಇಡೋದು ತಪ್ಪಲ್ಲ, ಕರೆಕ್ಟು. ಇದರಲ್ಲಿ ಅವರು ದಿಟ್ಟತನ ಹೆಂಗಂದ್ರೆ ಒಂದು ಕ್ರಾಂತಿಕಾರರಂತೆ ಹೇಳಬೇಕು. ಯಾಕಂದರೆ ತುಂಬ ಜನ ಹೇಟ್ ಮಾಡ್ತಾರೆ. ಈಗ ನಮ್ಮ ಮನೆಯಲ್ಲೇ ನನಗೆ ಹೇಟ್ ಮಾಡ್ತಾರೆ ಈ ಫೀಲ್ಡಲ್ಲಿ. ಆದ್ರೆ ನಮ್ದೇನದ ಗೊತ್ತಾ, ಒಂದು ವಸ್ತುನ ನಾನು ಅದನ್ನು ನೋಡಿದೆ, ಅದು ನನಗೆ ಅನ್ವಯ ಆಯ್ತು ಅಂದ್ರೆ ಹರಿಬ್ರಹ್ಮ ಬಂದರೂ ಬಿಡಲ್ಲ, ಅದನ್ನು ನಾನು ಪಡಿತೀನಿ ಅಂತಕ್ಕಂಥ ಒಂದು ಮನೋಭಾವನೆ. ನೀವು ಎಲ್ಲರೂ ನಿಮಗೆ ಇಷ್ಟ ಇಲ್ಲ ಇವತ್ತೇ ಹೋಗ್ಬೇಡ್ರಿ, ಅದ್ರ ಸೋತು ಹೋಗ್ಬೇಡ್ರಿ. ಸೋಲು ಯಾವತ್ತೂ ಒಪ್ಕೊಳ್ಬೇಡ್ರಿ. ಸೋಲು ಅನ್ನೋದು ನಮಗೆ ಸಾವು. ನಾನು ಹೇಳ್ತಾ ಇದ್ದೀನಿ, ಸೋಲು ಅನ್ನೋದು ನಮಗೆ ಸಾವು. 2 ಅಕ್ಷರದಲ್ಲೇ ನಮ್ಮ ಇಡೀ ಜೀವನ ಅಡಗಿದೆ. ನೀವು ಬಿಟ್ಬಿಡ್ರಿ. ಈ ಒಂದು ಜಾಗದಲ್ಲಿ ಕೊಡ್ತೀನಿ ಅಂದರೆ ನಾನು ಇದರಲ್ಲಿ ತೆಗಿತೀನಿ. ಆಮೇಲೆ ನಿಮ್ಮದು ಒಂದು, ಈಗ ಸರ್ ನಿಮ್ಗೆಲ್ಲರೂ ಇಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ, ನಿಮ್ಮ ತಲೆನೂ ಹಾಕಬೇಕು. ಇದು ಮೇನ್ ಷೇರು ಮಾರುಕಟ್ಟೆ ಹೇಗಿದೆ ಅಂತಂದರೆ ನಮ್ಮ ಒಂದು ಬುದ್ಧಿಮಟ್ಟನೂ ಇದರಲ್ಲಿ ಇನ್ಕ್ಲೂಡ್ ಆಗಬೇಕು. ಅರ್ಥ ಆಯ್ತಾ? ನಾವು ಯಾವ ರೂಟಲ್ಲಿ ಹೋದರೆ, ಇವಾಗ ಇಲ್ಲಿ ನಾವು ಟಿ ಡಿ ಇದಕ್ಕೆ ಬರಬೇಕಾದ್ರೆ ಒಂದು ರೂಟ್ ಕ್ಲೋಸ್ ಆಯಿತು, ಒಬ್ರು ಹೇಳಿರ್ತಾರೆ ಈಗ ಹೋಗ್ರಿ ಅಂದರೆ ಅಲ್ಲೇನೋ ಒಂದು ಸ್ಟಕ್ ಆಗಿರ್ತದೆ ದಾರಿಯಲ್ಲಿ. ಆಯಿತು, ನಾವು ಮನೆಗೆ ವಾಪಸ್ ಹೋಗ್ಬಾರ್ದು, ಅಷ್ಟು ದೂರ ಬಂದೀವಿ ಅಂದ್ರೆ ನೋಡೋಣ, ಎಲ್ಲಾದರೂ ನಾವು ಈ ಥರ ಬಾಡಿ ಸ್ವಲ್ಪ ಇದು ಮಾಡಿದ್ರು ಎಲ್ಲೋ ಒಂದು ನಮ್ಗೆ ಜಾಗ ಸಿಗ್ಬೋದು ಅಂದ್ಕೊಂಡು ಹೋಗಬೇಕು, ಅಂದಾಗೆ ಸಿಗೋದು. ಅರ್ಥ ಆಯ್ತಾ? ಇದು ತುಂಬ ದುಡ್ಡಿದೆ. ನೀವೆಲ್ಲರೂ ಇಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೀರಲ್ಲ, ನಿಮ್ಮವ್ರಿಗೂ ಹೇಳಿ. ಆಮೇಲೆ ಸ್ಲೋ ಆಗಿ ಹೋಗ್ರಿ. ಸರ್ ಹೇಳಿರೋದು 101% ಕರೆಕ್ಟ್. ನೀವು ಇವತ್ತು ಎಂಥ ಆಫೀಸರ್ ಆದ್ರೂ ಕೋಟಿ ದುಡ್ಡು ಮಾಡೋದು ಸುಲಭ ಅಲ್ಲ. ನೀವು 1 ಲಕ್ಷನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದರಲ್ಲಿ ಒಂದು ಅವ್ರು ಹೇಳಿರ್ತಕ್ಕಂಥದ್ದು 20 ಇಯರ್ಸ್ಗೋ 25ಗೋ ನೀವು ಕೋಟ್ಯಾಧಿಪತಿ ಆಗೋದು 100% ಕರೆಕ್ಟ್. ಅವ್ರದ್ದು ಎಲ್ರಿಗೂ ರೀಚ್ ಆಗ್ತದೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅದಕ್ಕೆ ಅವ್ರನ್ನ ಹುಡ್ಕೊಂಡು ಬಂದಿರೋದು ನಾವು ಎಷ್ಟೋ ಇದರಲ್ಲಿ ಮಾಡಿವಿ ಅಂದರೆ ಅದು ನಮಗೊಂದು ಹೇಗಂದರೆ ಇದು ಒಂಥರ ಷೇರು ಮಾರುಕಟ್ಟೆ ಮತ್ತು ಗೇಮಲ್ಲಿ ಚೆಸ್ ಇವೆರಡು ಹೇಗಿದೆ ಅಂತಂದರೆ ಎಲ್ರಿಗೂ ರೀಚ್ ಆಗಲ್ಲ. ಆಮೇಲೆ ಒಂದು ವಿಮಾನ ನಡೆಸೋದು. ಅರ್ಥ ಆಯ್ತಾ? ಇವು 3 ಹೆಂಗಂತಂದರೆ ಎಲ್ಲರೂ ಹಿಂದೆ ಸರಿತಾರೆ. ನನ್ನ ಒಂದು ಗುರಿ ಏನಂದರೆ ಎಲ್ಲರೂ ಷೇರು ಮಾರುಕಟ್ಟೆ ಅಂತಿದ್ರು. ಏನಿರ್ಬೋದು ಷೇರು ಮಾರುಕಟ್ಟೆ ಅಂತ ಎಂಟ್ರೆನ್ಸ್ ಕೊಟ್ಟೆ. ಆದರೆ ಆ ಎಂಟ್ರೆನ್ಸಲ್ಲಿ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು. ಬಟ್ ಬಿಡಲ್ಲ. ಇನ್ನೊಂದೇನು, ಚೆಸ್ಸಲ್ಲಿನೂ ನನಗೆ ತುಂಬ ಇಷ್ಟ. ಅದು ಕಲಿತನ ಬಿಡಲಿಲ್ಲ ನಾನು. ಆ ಥರ ಇನ್ನು ಪೈಲಟ್ ಆಗಲ್ಲ, ಅದು ಬೇರೆ ಮಾತು. ಹೇಳಿದೆ ನಿಮಗಿನ್ನೂ ಏಜ್ ಇದೆ, ನೀವು ಮಾಡ್ಬೋದು ಅದು. ಇವು 3 ಏನೋದಲ್ಲ ತುಂಬ ಹಾರ್ಡ್. ಆ ರೂಟಿಗೆ ಹೋದವ್ರು ಹಿಂದೆ ಹಾಕ್ಬಾರ್ದು ಅಷ್ಟೇ. ಎಷ್ಟು ಹೇಳಿದ್ರು ಕಡಿಮೆ. ತುಂಬ ಮಾತು ಎಷ್ಟನ್ನು ಹೇಳ್ಬೇಕು ಅನಿಸ್ತದ. ಯಾಕಂದರೆ ಹೆತ್ತವರಿಗೆ ಹೆಗ್ಲ ಮುದ್ದಂತ. ಈ ಷೇರು ಮಾರುಕಟ್ಟೆ ಅಂದರೆ ನಮಗಿಂತ ಸ್ವಲ್ಪ ದೂರ ಹೋಗ್ತಾರೆ. ಏನಡೆ ನೀನು ಬೇಡ, ನಮ್ಮ ಮನೆಗೆ ಹೇಳ್ತಾರೆ ಬೇಡ ಅಂಥೇಳಿ. ಈಗ ನಾವೆಲ್ಲರೂ ಇದರಲ್ಲಿ ಇದ್ದೀವಂದ್ರೆ ನಮ್ಮ ಷೇರು ಮಾರುಕಟ್ಟೆ ನಮ್ಮ ಮುದ್ದಿನ ಮಗು. ಅದು ಹೆತ್ತವ್ರಿಗೆ ಹೆಗ್ಲ ಮುದ್ದು ಅಂತ ಹೇಳ್ತೀವಲ್ಲ, ನಾವೆಲ್ಲರೂ ಪ್ರೀತಿ ಮಾಡೋಣ. ಅದು ಅಷ್ಟೇ ನಾನು ಹೇಳೋದು. ಅದನ್ನು ಕಲಿಯೋಣ. ಯಾಕಂದರೆ ಇದಕ್ಕೇನು ಲೀಗಲಿ ಅದು ಇಲ್ಲೀಗಲಿ ಅಲ್ಲ. ಇಲ್ಲೀಗಲಿ ಎಷ್ಟೋ ಬಿಸ್ನೆಸ್ ಇದೆ, ಹೌದಾ? ನಾವು ಯಾವಾಗಲೂ ಲೀಗಲಿಯಾಗೆ ಹೋಗೋಣ. ಇದಕ್ಕೆ ಯಾರ್ದು ರೆಸ್ಟ್ರಿಕ್ಷನ್ ಇಲ್ಲ. ಈಗ ಷೇರು ಮಾರುಕಟ್ಟೆ ಗೌರ್ಮೆಂಟ್ದು ಏನೂ ಇಲ್ಲ, ಗೌರ್ಮೆಂಟ್ದೇ ಅಲ್ಲ ಇದು, ಹೌದಾ? ಇವಾಗ ಜೂಜು ಬೇರೆ ಇಸ್ಪೆಟ್ಟು ಎಲ್ಲರೂ ಇದಕ್ಕೆ ಜೂಜು ಆಡ್ತಿದ್ವಿ. ಅದು ಈಗ ಏನೇನೆಲ್ಲ ಮಾತನಾಡಿದ್ರು ನಾನು ಆಡ್ರಿ ಅಂತ ಹೇಳಿದೆ. ಎಲ್ಲರನ್ನ ಬಿಡ್ತೀನಿ, ಷೇರು ಮಾರುಕಟ್ಟೆ ಬಿಡಲ್ಲ ಅಂತ ಹೇಳಿ ಮಾಡಿ ತೋರಿಸಲೇಬೇಕು ಇದರಲ್ಲಿ. Sir, my way of thinking completely changed 100% after attending this class. Thank you. ಈಗ ನಾನು ಸ್ವಲ್ಪ ಲಾಸ್ ಮಾಡ್ಕೊಂಡೇ ಬಂದಿದ್ದು. ಸೊ ಒಂದು ಕರೆಕ್ಟಾಗಿ ಒಂದು ಥೀಮ್ ಸಿಕ್ತು. ಲೈಕ್ ಹೇಗೆ ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಅನಾಲಿಸಿಸ್ ಏನು ಮಾಡಬೇಕು. ಸೊ ಲಾಂಗ್ ಟರ್ಮ್ ಆದರೆ ಅಥವಾ ಸ್ವಿಂಗ್ ಮಾಡ್ಕೊಳೋದಾದರೆ ಎಲ್ಲದಕ್ಕೂ ಒಂಥರ ಹೋಲ್ಸೇಲ್ ಆಗಿ ಒಂದು ಫಾರ್ಮುಲಾ ಸಿಕ್ಕಂಗಾಯಿತು. ಥ್ಯಾಂಕ್ಸ್. ನನ್ನ ಹೆಸರು ಪ್ರದೀಪತ್ತ. ನಾನು ಗದಗಿಂದ ಬಂದಿದ್ದೀನಿ ಕ್ಲಾಸ್ ಕೇಳೋಕ್ಕಂತ. ಚೆನ್ನಾಗಿದೆ ಟಿ ಡಿ ಅಕಾಡೆಮಿ. ಇಲ್ಲಿರೋ ಲೆಕ್ಚರ್ಸು ಸರ್ಸ್ ಎಲ್ಲ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಬರಬೇಕು, ಕಲಿಬೇಕು. ಯೂಸ್ಗೆ ಫುಲ್ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಟಿ ಡಿ ಅಕಾಡೆಮಿ ಬನ್ನಿ, ಚೆನ್ನಾಗಿ ಕಲಿಯೋಣ, ಬೆಳೆಯೋಣ. ನಾನು ಮ್ಯಾಂಗ್ಳೂರಿಂದ ಬಂದಿದ್ದೇನೆ. ನನಗೆ ದುಡ್ಡು ಮಾಡೋದು ಹೇಗೆ ಅಂತಂದೇಳಿ ಕ್ಲಾರಿಟಿ ಇರಲಿಲ್ಲ. ಸೊ ಒಂದು 2-3 ವರ್ಷದಿಂದ ನಾನು ಇದನ್ನು ಮಾಡ್ತಾ ಇದ್ದೆ. ಈಗ ಒಂದು ಸ್ವಲ್ಪ ಈ ಕ್ಲಾಸಿಗೆ 3 days ಕ್ಲಾಸ್ ತಗೊಂಡಾಗಿಂತ ನನಗೊಂದು ಕ್ಲಾರಿಟಿ ಬಂದಿದೆ.
ಸೊ ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ದುಡ್ಡಿಂದ ದುಡ್ಡು ಮಾಡೋ ಒಂದು ಹಾದಿಲಿ ನಡಿಬೇಕು ಅನ್ನೋ ಒಂದು ಪ್ಲಾನಿಂಗ್ಸ್ ಇದೆ. ನನ್ನ ಹೆಸರು ಪ್ರತೀಶ್ ಅಂತ. ಸೊ ನಾನು ಇಷ್ಟು ದಿನದವರೆಗೂ ಟ್ರೇಡಿಂಗ್ ನಾನು ಮಾಡ್ತಿರ್ಲಿಲ್ಲ. ಈಗ ಲಾಸ್ಟ್ 1 ತಿಂಗಳಿಂದ ನಾನು ಮಾಡ್ತಾ ಇದ್ದೆ. ಸೊ ಬಿಕಾಸ್ ನನಗೆ ಮುಂದೆ ಏನಾಗುತ್ತೆ ನನಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಾನು ಏನಾದರೂ ಮಾಡಿದ್ರೆ ಅದು ಕಳ್ಕೊತೀನ ಇಲ್ಲ ಇಟ್ಕೊತೀನ, ಅದು ನನಗೆ ಐಡಿಯಾ ಬೇಕಾಗಿತ್ತು. ಅದಕ್ಕೋಸ್ಕರ ಲಾಸ್ಟ್ ಒಂದು 20-25 ದಿನ ಮುಂಚೆಯಿಂದ ಸ್ವಲ್ಪ ಟ್ರೇಡಿಂಗ್ ಮಾಡ್ತಾ ಇದೆ. ಅಂದರೆ ಒಂದು 5,000-10,000 ರೂಪಾಯಿ ಅಷ್ಟು ಮಾತ್ರ ಮಾಡ್ತಾ ಇದೆ. ಬಿಕಾಸ್ ನನಗೊಂದು ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಇವಾಗ ಇಲ್ಲಿ ಬಂದಾದ್ಮೇಲೆ ಇವ್ರು ಹೇಳ್ಕೊಟ್ಟಿರೋದೆಲ್ಲ ನಾನು ಕೇಳ್ಕೊಂಡು ಅದನ್ನು ಇನ್ ಫ್ಯೂಚರ್ ನಾನು ಅಪ್ಲೈ ಮಾಡ್ಕೊಂತ ಅಂದರೆ ಸೊ ನಾನು ಇನ್ನೂ ಚೆನ್ನಾಗಿ ದುಡಿಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಇವಾಗ ನಾನು ಇಲ್ಲಿ ಬಂದು ಒಂದು 30%-40% ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ಲೈವ್ ಇನ್ನೂ ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ನನಗೆ ಅರ್ಥ ಆಗುತ್ತೆ. ಐ ಕ್ಯಾನ್ ಮೇಕ್ ಗುಡ್ ಮನಿ. ಸರ್ ಫಸ್ಟ್ ಶೇರ್ ಮಾರ್ಕೆಟ್ ಅಂದರೆ ನಮ್ಗೆ ಏನೂ ನಾಲೆಜ್ ಇರಲಿಲ್ಲ. ಇವಾಗ ಒಂದು 3 ಡೇಸಿಂದ ನಮಗೆ ಆಲ್ಮೋಸ್ಟ್ ಒಂದು 60-70% ನಾಲೆಜ್ ಬಂದಿದೆ. ಹೇಗೆ ನಾವು ಇದನ್ನು ಟ್ರೇಡ್ ಮಾಡ್ಬೋದು ಆ್ಯಂಡ್ ದೆನ್ ಇದ್ರ ಮೇಲೆ ಭಯ ಏನಿರುತ್ತೆ ಅದನ್ನು 60-70% ಕ್ಲಿಯರ್ ಆಗಿದೆ. ಸೊ ಇನ್ನು 15 ಡೇಸ್ ಪ್ರಾಕ್ಟೀಸಲ್ಲಿ ನಾವು ಇನ್ನು 100% ನಾವು ಇದನ್ನು ಮಾಡ್ಕೋಬೋದು, ಏನೋ ನಾಲೆಜ್ ಇಂಪ್ರೂವ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅಷ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ದಿಸ್ ಈಸ್ ವೆರಿ ನ್ಯೂ ಟು ಮೀ. ಬಟ್ ದೀಸ್ 3 ಡೇಸ್ ಆ್ಯಕ್ಚುಲಿ ಹೆಲ್ಪ್ ಮೀ. ಒಂದು ಓವರ್ವ್ಯೂ ಇದೆ ಇವಾಗ. So maybe as I start practicing, I'll have a better knowledge and I'm sure I'll be doing good because what they're telling and how they're explaining, I'm sure that's going to make a lot of difference. Thank you. ಮುಂಚೆ ಎಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು, ಆದರೆ ಅರ್ಧಂಬರ್ಧ ಇತ್ತು. ಅಂದರೆ ಏನೂ ಗೊತ್ತಿರಲಿಲ್ಲ. ಬಟ್ ಹೆಂಗೆ ವರ್ಕ್ ಆಗುತ್ತೆ ಮಾರ್ಕೆಟ್ ಅನ್ನೋದು ಕ್ಲಾರಿಟಿ ಇರಲಿಲ್ಲ. ಸೊ ಇವಾಗ ಪರ್ಟಿಕ್ಯುಲರ್ ಆಗಿ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು ಅಂದರೆ ಲೈಕ್ ನಾನು MBA ಮಾಡಿರೋದ್ರಿಂದ ಅದರಲ್ಲಿ ಸ್ವಲ್ಪ ಹೇಳ್ಕೊಟ್ಟಿದ್ರು. ಬಟ್ ನಮಗೆ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿಸ್ತಿರ್ಲಿಲ್ಲ. ಇನ್ವೆಸ್ಟ್ಮೆಂಟ್ಸ್ ನನಗಿನ್ನ ಯಂಗರ್ ಏಜ್ ಆಗಿರೋದ್ರಿಂದ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಈವನ್ ಸ್ಟಾಕ್ ಮಾರ್ಕೆಟ್ ಕೂಡ ಸ್ವಲ್ಪ ಕಲ್ತ್ಕೋಬೇಕು. ಬಟ್ ನನಗೆ ಇಷ್ಟ ಆಗಿರೋ ಸ್ಟ್ರಾಟಜೀಸ್ ಅಂತಂದರೆ RSI ಒಂದು, ಆಮೇಲೆ ಲೈಕ್ ಈಗ ಮಾಡಿರೋದು ಹೆಡ್ಜಿಂಗ್ ಒಂದು ಇಷ್ಟ ಆಯಿತು. ಸೊ ಅದರಲ್ಲಿ ಲೈಕ್ ನಾವು ಕರೆಕ್ಟಾಗಿ ನೋಡಿ ಕಲ್ತ್ಕೊಂಡ್ರೆ ಲೈಕ್ ವಿ ಕ್ಯಾನ್ ಮೇಕ್ ಅಪ್ ಟು, ಇಫ್ ಇನ್ ಕೇಸ್ 30-40% ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 15% ಆದರೂ ಯು ಕ್ಯಾನ್ ಮೇಕ್ ಇಟ್ ಸ್ಟಾಕ್ ಮಾರ್ಕೆಟ್. ಥ್ಯಾಂಕ್ ಯು ಸರ್. ನಮ್ಮ ನೆಲಮಂಗಲದಿಂದ ಬಂದಿದ್ದೀನಿ. ನಾನು ಇದಕ್ಕೆ ಮುಂಚೆ ಬೇಕಾದಷ್ಟು ಹಿಂದಿ ಯೂಟ್ಯೂಬಲ್ಲಿ ಸುನೀಲ್ ಮೆಂಗಾನಿ ಅವ್ರದ್ದೆಲ್ಲ ಸುಮಾರು ನೋಡಿದ್ದೀನಿ. ಬಟ್ ನಮ್ಮ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡೋದಂತಾದ್ರು ಮನೋಜ್ ಸರ್ನ ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ. ಮನೋಜ್ ಸರ್ ನೋಡಿದ್ದೀನಿ, ಬೇರೆ ಮತ್ತು ಇನ್ನೂ ಬೇರೆ ಇದ್ದಾರೆ. ಬಟ್ ಎಲ್ಲರೂ ನೋಡಿದ್ದೀನಿ. ಬಟ್ ನಮ್ಮ ಕನ್ನಡದಲ್ಲಿ ಕ್ಲಾಸ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದಿದ್ದೀವಿ. ಬಿಗಿನರ್ಸ್ಗೆ ತುಂಬ ಒಳ್ಳೆಯದಾಗುತ್ತೆ, ಸಖತ್ ಅನುಕೂಲ ಇದೆ. ನಾವು 12 ವರ್ಷದಿಂದ ಇದ್ದೀವಿ. ಬಟ್ ನಾವು 12 ವರ್ಷದಿಂದ ಇದ್ರೂ ಟ್ರೇಡಿಂಗ್ ಮಾಡಬೇಡಿ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ನಾವು ತಪ್ಪು ಮಾಡಿದ್ದೀವಿ. ಬಟ್ ಅದನ್ನು ನಾವು ಆ ಟ್ರೇಡಿಂಗ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲೆಲ್ಲಿ ತಪ್ಪು ಮಾಡಿದ್ವಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವು TD ಅಕಾಡೆಮಿಗೆ ಎಂಟ್ರಿ ಆಗಿರೋದು. ಸೊ ತುಂಬ ಯೂಸ್ಫುಲ್ ಇದೆ. ಬಿಗಿನರ್ಸಿಗೆ ಮಾತ್ರ ಬಂದು ಅಟೆಂಡ್ ಮಾಡ್ಬೋದು, ಯಾರು ಬೇಕಾದ್ರೂ ಬಂದು ಅಟೆಂಡ್ ಮಾಡ್ಬೋದು. ಬಟ್ ಕಲಿಯೋದಕ್ಕೆ ಅವ್ರು ಹೇಳ್ದಂಗೆ ಮಿನಿಮಮ್ 1 ಇಯರ್ ಆದರೂ ಬೇಕು. 6 ಮಂತ್ಸ್ ಸಾಲಲ್ಲ. ಬಿಗಿನರ್ಸ್ಗೆ 1 ಇಯರ್ ಬೇಕು. ನಾನು 12 ಇಯರ್ಸಿಂದ ಇದ್ದೀನಿ, ಇನ್ನೂವರೆಗೂ ಕಲಿಯೋಕ್ಕಾಗಿಲ್ಲ. ಒಂದು 30% ಕಲ್ತಿರ್ಬೋದು. ಬಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಗೊತ್ತಿದೆ. ಟ್ರೇಡಿಂಗು ಅವ್ರು ಹೇಳ್ದಂಗೆ ಟ್ರೇಡಿಂಗ್ ಮಾಡಿದ್ರೆ ಫೋಟೋ ಹೋಗೇನೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಗಿರೀಶ್ ಅಂತ. ನೀವೆಲ್ಲರೂ ಇವತ್ತು ಮನೋಜ್ ಸರ್ ಅಂತ ಇದ್ದೀರಾ. ಅವ್ರು ನನ್ನ ಕ್ಲಾಸ್ಮೇಟು. 4 ವರ್ಷ ಅವ್ರ ಜೊತೆ ಇದ್ದಿದ್ದಕ್ಕೂ ಈಗ ಅವ್ರನ್ನ ನೋಡ್ತಾ ಇರೋದಕ್ಕೂ ತುಂಬ ಖುಷಿ ಆಗ್ತಾಯಿದೆ. ಇಷ್ಟೊಂದು ಪ್ರೊಫೆಷ್ನಲಿಸಮು, ಇಷ್ಟೊಂದು ಅವರಲ್ಲಿ ಪ್ರಾವೀಣ್ಯತೆಯನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಾದರೂ ಇಷ್ಟು ಲೇಟ್ ಮಾಡದೆ ಬರೋದು ಅನ್ನೋದು ಈ 3 ದಿನ ಅವ್ರ ಜೊತೆ ಪಾಠ ಕೇಳಿದ ಮೇಲೆ, ಅವ್ರ ಜೊತೆ ಪ್ರಯಾಣ ಮಾಡಿದ್ಮೇಲೆ ನನಗನ್ನಿಸ್ತಾ ಇದೆ. ಶೇರ್ ಮಾರ್ಕೆಟ್ ಅಂದರೆ ಎಲ್ಲರೂ ಲಾಸು, ಅಥವಾ ಕೋಚಿಂಗ್ ಸೆಂಟ್ರಿಗೆ ಹೋದರೆ ಸುಮ್ಮನೆ ದುಡ್ಡು ಮಾಡೋದಕ್ಕೆ ಮಾತ್ರ ಇದು ಮಾಡ್ತಾರೆ. ಅವರೇನೋ ಆ ದುಡ್ಡು ತೊಗೊಂಡು ಏನು ಹೇಳಬೇಕು ಅದನ್ನು ಹೇಳಿ ಕಳಿಸ್ಬಿಡ್ತಾರೆ ಅನ್ನೋ ಎಲ್ಲ ಬೇರೆ ಅಭಿಪ್ರಾಯಗಳಿಂದ ಇರ್ತಾರೆ. ಅದನ್ನೆಲ್ಲ ಸುಳ್ಳು ಮಾಡೋಂಥ ಒಂದು ಅಕಾಡೆಮಿ ಯಾವುದನ್ನ ಇದೆ ಅಂದರೆ ಅದು TD ಅಕಾಡೆಮಿ. ಅದನ್ನು ಅದೇನಿದೆ ಆ ಬ್ಯಾರಿಯರ್ಸ್ನ ಬ್ರೇಕ್ ಮಾಡಿ ನೀವೆಲ್ಲರೂ ದುಡ್ಡು ಮಾಡ್ಬೋದು, ನೀವೆಲ್ಲರೂ ಬೆಳಿಬೋದು ಅಂತ ತೋರಿಸ್ಕೊಡೋಂಥವ್ರು ನಮ್ಮ ಮನೋಜು. ದಯವಿಟ್ಟು ನೀವೆಲ್ಲರೂ TD ಅಕಾಡೆಮಿಗೆ ಬನ್ನಿ. ಇಲ್ಲಿ ನಿಮ್ಗೆಲ್ಲರಿಗೂ 100% ಪ್ರಾಫಿಟ್ ಆಗೇ ಆಗುತ್ತೆ, ನಿಮ್ಗೆ ಇದು ಉಪಯೋಗ ಆಗೇ ಆಗುತ್ತೆ. It was very helpful and I thought it was very difficult to come here, but once I came here my mind has changed that it was very good to invest in stock market, and in early stage what we invest it will come to our future. This is what I learned in 3 days, and I recommend everyone to come and join TD Academy. Thank you. So ನಾನು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಏನಕ್ಕೆ ಬಂದೆ ಅಂತ ಅಂದರೆ
ಹೇಗೆ ಬೈ ಮಾಡೋದು ಗೊತ್ತಿತ್ತು, ಬಟ್ ಯಾವುದನ್ನ ಚೂಸ್ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಇದು ಒಂದೇ ಒಂದು ಕಾನ್ಸೆಪ್ಟ್ ಕಲಿಯೋದಕ್ಕೋಸ್ಕರ ಬಂದೆ ಇಲ್ಲಿ. ಬಟ್ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ದೇರ್ ಆರ್ ನಂಬರ್ ಆಫ್ ಮೆನಿ ಕಾನ್ಸೆಪ್ಟ್ಸ್ ಟು ಲರ್ನ್ ಅಂತ. ಈ 3 ದಿನದಿಂದ ತುಂಬ ಕಾನ್ಸೆಪ್ಟ್ಸ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಅದು ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಮೈಂಡ್ ಬ್ಲೋಯಿಂಗ್ ಸೆಷನ್ಸ್. ತುಂಬ ಟಾಪಿಕ್ಸ್ ಕವರ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತು ಸಪೋರ್ಟು ಮಾಡ್ತಾರೆ. ಸೊ ಆರಾಮ್ಸೆ ಬಂದು ಕಲಿಬೋದು. ಹೇಗೆ ದುಡ್ಡು ಮಾಡಬೇಕು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. TD ಅಕಾಡೆಮಿ ಅಂದರೆ ಬೆಂಗಳೂರಲ್ಲಿ ನಂಬರ್ 1 ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಅಕಾಡೆಮಿ. ನಾವು ಫಸ್ಟ್ ಆಫ್ ಆಲ್ ಮನೋಜ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಅವರು ಕೋಚಿಂಗ್ ಮಾಡ್ತಿದ್ದಾರೆ ಅಂದರೆ ನಮಗೆ ಒಳ್ಳೆ ನಾಲೆಡ್ಜು ಒಳ್ಳೆ ಇದಿದೆ. ಎಕ್ಸ್ಪೆಕ್ಟೇಷನ್ ಮಿಂಚಿ ಅವರು ಕೋಚಿಂಗ್ ಮಾಡಿದ್ದಾರೆ. ನಾವು ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರಲಿಲ್ಲ ಇಲ್ಲಿಗೆ, ಇಷ್ಟೊಂದು ಕಲಿತೀರಿ ಅಂತ. 3 ಡೇಸಲ್ಲಿ ಅವ್ರಿಗೆ ಏನೇನು ಗೊತ್ತೋ ಫುಲ್ಲು. ಈಗ 1-2 ಇಯರ್ಸಿಂದ ಸ್ಟಾಕ್ ಮಾರ್ಕೆಟ್ ಅಂದರೆ ಬೇರೆಯವರು ಅಂದರೆ ಗ್ಯಾಮ್ಲಿಂಗು ಅದು ಇದು ಹೇಳ್ತಿರ್ತಾರೆ. ಇಲ್ಲಿಗೆ ಬಂದಮೇಲೆ ನಮಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಈಗ ನಾನು ಕಾನ್ಫಿಡೆನ್ಸಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ದುಡ್ಡು ಮಾಡೋಷ್ಟು ಕಾನ್ಫಿಡೆನ್ಸ್ ನನಗೆ ಕೊಟ್ಟಿದ್ದಾರೆ. ನಾವು ಫಸ್ಟು TD ಅಕಾಡೆಮಿಗೆ ಮನೋಜ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ 3 ಡೇಸ್ ಕ್ಲಾಸ್ನ ಮುಗಿಸಿದ್ರ ಯಶಸ್ವಿಯಾಗಿ. ಇಲ್ಲಿಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಗತ್ತೆ. ಸೊ ಇನ್ಮೇಲೆ ದಿನ ಪ್ರಾಕ್ಟೀಸ್ ಮಾಡಿ. ಅಂಡ್ ನೀವೇನು ಇಲ್ಲಿ ನಮ್ಮ TD ಸಂಸ್ಥೆಯಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮಗೆ ಮಾತಾಡೋದಕ್ಕೆ ಒಂದು 20 ಜನ ಸಿಗ್ತಾರೆ ನೋಡಿ. ಇಲ್ಲೆಲ್ಲ ಗ್ರೂಪ್ ಮಾಡ್ಕೊಂಡಿದ್ದೀರಾ, ಇಂಟ್ರಾಕ್ಷನ್ ಮಾಡಿ. ನೀವೇನೇ ಒಂದು ಸ್ಟಾಕ್ ತೊಗೊಳಕ್ಕೆ ಮುಂಚೆನೋ ಇದೇನಕ್ಕೆ ತೊಗೋಬೇಕು, RSI 30ನ 180 ಡಿಗ್ರಿ ರೂಲ, ಸಪೋರ್ಟಾ, ರೆಸಿಸ್ಟೆನ್ಸ್, ಇಂಟ್ರಾಕ್ಷನ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಪೇಷನ್ಸ್ ಇಟ್ಕೊಳ್ಳಿ, ಲಾಸ್ಟಿಗೆ ಬರೋದೇ ಪ್ರಾಫಿಟ್ಟು. ಯಾರೇ ನಿಮಗೆ ಕಾಲ್ ಕೊಡ್ತೀನಿ ಅಂದ್ರೆ ಕಾಲಿಗೆ ಬಿದ್ದುಬಿಡಿ, ದಯಮಾಡಿ ಕಾಲ್ ತೊಗೊಳಕ್ಕೆ ಹೋಗ್ಬೇಡಿ. ಜೊತೆಗೆ ಅಕೌಂಟ್ ಹ್ಯಾಂಡಲ್ ಮಾಡ್ತೀನಿ ಕೊಡಿ ನಿಮ್ಮ ದುಡ್ಡು, ನಾನು ಹ್ಯಾಂಡಲ್ ಮಾಡ್ತೀನಿ, ನಾನೇ ಕೇಳಿದ್ರು ಕೊಡಕ್ಕೆ ಹೋಗ್ಬಿಡಿ. ಸೊ ಯಾರು ನಿಮ್ಮ ದುಡ್ಡು ನಾನು ಮಾಡಿಸ್ಕೊಡ್ತೀನಿ ಕರೀತಾರೆ ತುಂಬ ಜನ. ಚಿಂಟು ಗ್ಯಾಂಗ್ಗಳು ಅವರೆಲ್ಲ ಕರೀತಾರೆ, ಕೊಟ್ಬಿಡು ನನಗೆ 1 ಲಕ್ಷ, ತಿಂಗಳಿಗೆ ನಿನ್ಗೆ ಯಾಕೆ 10,000 ರೂಪಾಯಿ ಕೊಡ್ತೀನಿ ಅಂತಾರೆ. ಕೊಟ್ರಿ ಅಂದ್ಕೊಳ್ಳಿ, ಅದೇ ನಿಮ್ಮ ಲಾಸ್ಟ್ ದುಡ್ಡು, ಮತ್ತೆ ವಾಪಸ್ ಬರಲ್ಲ. ಯಾವ ಕಾರಣಕ್ಕೂ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ದುಡ್ಡನ್ನ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಹಾಕ್ಕೊಂಡು ನೀವು ವಿದ್ಯೆ ಕಲ್ತ್ಕೊಂಡು ನೀವೇ ಮಾಡಿ, ಮ್ಯಾನೇಜ್ ಮಾಡಿ. ದೋಸ್ ಹೂ ನೋ ಹೌ ಟು ಮ್ಯಾನೇಜ್ ದರ್ ಮನಿ 100% ದಲ್ ಬಿಕಮ್ ಕರೋರ್ಪತಿ. ಯಾರು ಅವ್ರ ದುಡ್ಡನ್ನ ಮ್ಯಾನೇಜ್ ಮಾಡೋಕೆ ಕಲ್ತಿದಾರೋ ಅವ್ರು ಯಾವ ಕೆಲ್ಸಕ್ಕೆ ಹೋಗೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅವ್ರ ಹತ್ರ ಇರೋ ದುಡ್ಡನ್ನ ಮ್ಯಾನೇಜ್ ಮಾಡಿದ್ರೆ ಸಾಕು, ದೇ ವಿಲ್ ಬಿಕಮ್ ಕರೋರ್ಪತಿ. ಅದು ಹೇಗೆ ಅಂತ ನಾನು ಇವತ್ತು ಪ್ರೂವ್ ಮಾಡಿದ್ದೀನಿ. ಕರೆಕ್ಟಾ? F&O ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣದಾಗಿ ಹೆಜ್ಜೆ ಇಡಿ. ಯಾವ ಕಾರಣಕ್ಕೂ 10 ಲಾಟ್ ಹಾಕೋದು, 20 ಲಾಟ್ ಹಾಕೋದು, ಬಂದರೆ ಬರಲಿ ಅಂತ ಹೋಗೋದು, ನಾನು ಅಂಬಾನಿನ ಅಂತ ಹೋಗೋದು ದಯಮಾಡಿ ಮಾಡಬೇಡಿ. ಸೊ ಪೇಷನ್ಸಲ್ಲಿ ಮಾಡಿ, ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನಮ್ಮ ಟ್ರೈನರ್ಸ್ ಇದ್ದಾರೆ. ಜೊತೆಗೆ ನಿಮಗೆ ಒಂದು ಕೂಪನ್ಸ್ ಕೊಟ್ಟಿದ್ದೀವಿ, 15 ಮಿನಿಟ್ಸ್ ಕೂಪನ್, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ವಿ ಆರ್ ರೆಕ್ರೂಟೆಡ್ ಮೋರ್ ದೆನ್ 10 ಮೆಂಬರ್ಸ್. ಇನ್ನೂ 10 ಜನ ಟ್ರೈನರ್ಸ್ನ ನಾವು ರೆಕ್ರೂಟ್ ಮಾಡಿದ್ದೀವಿ ಈ ಬ್ರಾಂಚ್ಗೆ. ಸೊ ಅವರೆಲ್ಲ ಬರ್ತಾ ಇದ್ದಾರೆ. ಸೊ ಸ್ಟಾಫ್ ಶಾರ್ಟೇಜ್ ಅಂತೂ ಆಗಲೇಬಾರದು. ಸೊ ಇದೇನು 60 ಜನ ಟೀಮ್ ಇರೋದು 600 ಜನ ಟೀಮ್ ಮಾಡ್ತೀವಿ. ಆ್ಯಂಡ್ ಕರ್ನಾಟಕದ ಮೂಲೆ ಹಳ್ಳಿಗೂ ಶೇರ್ ಮಾರ್ಕೆಟನ್ನು ನಾವು ಒಂದು ಮನೆ ಮಾತಾಗಿ ಮಾಡಬೇಕು. ಶೇರ್ ಮಾರ್ಕೆಟನ್ನು ಪ್ರತಿ ಹಳ್ಳಿನೂ ಮ್ಯೂಚುವಲ್ ಫಂಡ್ಸು, SIP, ನಿಫ್ಟಿ ಬೀಸು ಇದರಲ್ಲಿ ಹೂಡಿಕೆ ಮಾಡಬೇಕಂತ ನಾನು ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರಿಗೂ ನಾಲೆಜ್ ಸ್ಪ್ರೆಡ್ ಮಾಡಿ. ನೀವು ಫ್ರೆಂಡ್ ಸರ್ಕಲ್ಗೆ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ 23 ರೂಪಾಯಿಗೆ ಏನು ಕೊಡಿಸ್ಬೋದು? ಫಾರ್ಮಾ ಬೀಸ್ ಕೊಡಿಸಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ದಯಮಾಡಿ ಅದು ತಗೋ, ಇದು ತಗೋ, ಆ ಶೇರ್ ತಗೋ, ಇದು ತಗೋ, ಅದು ಅಂತ ಒಂದೂ ಹೇಳಕ್ಕೆ ಹೋಗ್ಬೇಡಿ. ನೀವು ಎಷ್ಟೇ ಹೇಳಿದ್ರು ಅವ್ರು ತಗೊಳ್ಳೋದು ವೋಡಾಫೋನು, ಯೆಸ್ ಬ್ಯಾಂಕೆ. ಏನಕ್ಕೆ ಹೇಳಬೇಕು? ಯಾರು ಸಹ ಆ ಶೇರ್ ತಗೋ, ಈ ಶೇರ್ ತಗೋ ಅಂತ ಹೇಳ್ಬಾರ್ದು. ಅದು ಅಪರಾಧ. ಸೆಬಿ ರೂಲ್ಸ್ ಪ್ರಕಾರ ಅಪರಾಧ. ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ನಿಫ್ಟಿ ಬೀಸ್ ತಗೋ, IT ಬೀಸ್ ತಗೋ, ಫಾರ್ಮಾ ಬೀಸ್ ತಗೋ ಇಷ್ಟೇ ಹೇಳಿ. ಅದು ಬಿಟ್ಟು ಅದು ತಗೋ, ಇದು ತಗೋ ಅಂತ ದಯಮಾಡಿ ಹೇಳಬೇಡಿ. ಆ್ಯಂಡ್ ಎಷ್ಟಾಗುತ್ತೋ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನಾಲೆಜ್ನ ಸ್ಪ್ರೆಡ್ ಮಾಡಿ. ನೀವೆಲ್ಲ ಗುರುಗಳು ಇನ್ಮೇಲೆ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೋ ಜನ ಬಡವರು, ಸ್ವಿಗ್ಗಿ, ಝೊಮ್ಯಾಟೊ, ಆಟೋ ಡ್ರೈವರ್ಸ್, ಇವ್ರಿಗೆಲ್ಲರಿಗೂ ಶೇರ್ ಮಾರ್ಕೆಟು ತುಂಬ ಒಳ್ಳೆಯದು, ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡೋದಾಗಲಿ, ಬೀಸಲ್ಲಿ ಹೂಡಿಕೆ ಮಾಡೋದಾಗಲಿ ಮೋಟಿವೇಶನ್ ಕೊಡಿ. ಬಿಕಾಸ್ ಶೇರ್ ಮಾರ್ಕೆಟ್ ಯಾರಿಗೆ ಬೇಕಂದ್ರೆ ಬಡವನಿಗೆ ಶೇರ್ ಮಾರ್ಕೆಟ್ ಬೇಕು, ಮಣ್ಣಲ್ಲಿ ಬಿದ್ದಿರೋನಿಗೆ ಶೇರ್ ಮಾರ್ಕೆಟ್ ಬೇಕು. ಶ್ರೀಮಂತರಿಗೇನು 50,000 ಕೋಟಿ ಇದೆ, ತಿಂಗಳಿಗೆ 500 ಕೋಟಿ ಡ್ರಾ ಮಾಡ್ತಾರೆ. ಬಿಕಾಸ್ ಅವ್ರ ಹತ್ರ ದುಡ್ಡಿದೆ. ಯಾರಿಗೆ ಬೇಕು, ಯಾರ ಹತ್ರ ದುಡ್ಡಿಲ್ವೋ, ಕಡಿಮೆ ದುಡ್ಡಿದೆಯೋ ಅದನ್ನು ಬೆಳೆಸೋ ದಾರಿ ಗೊತ್ತಿಲ್ವೋ, ಸೊ ಶೇರ್ ಮಾರ್ಕೆಟ್ ಬಂದರೆ ಆ ಬೆಳೆಸೋ ದಾರಿನ ಜ್ಞಾನ ತಿಳ್ಕೊಂಡು ಬೆಳೆಸ್ಬೋದು. ಆ್ಯಂಡ್ ಇವತ್ತು ನೀವೇನು ಈ 3 ಡೇಸ್ ಕ್ಲಾಸ್ ಕಲ್ತಿದ್ರ, ಇದು 9 ವರ್ಷದ ಪರಿಶ್ರಮ. ಅದೇನು ಹಿಂಗೆ, ಅದೇನು ಹಿಂಗೆ, ಗಾಮವನೇನಕ್ಕೆ ಹಂಗೆ ಹಿಂಗೆ, ಎಲ್ಲದಕ್ಕೂ ರೀಸನ್ ಇದೆ. ಆ 9 ವರ್ಷ ನೀವು ಕಲಿಯೋದು ಬೇಡ.
ನಾನು ಏನು ಬರೆದಿದ್ದೀನೋ 9 ವರ್ಷದಿಂದ ಒಂದು ನಾಲೆಜನ್ನು ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದು ಡೈಜೆಸ್ಟ್ ಆಗೋದಕ್ಕೆ ನಿಮಗೂ ಗೊತ್ತಿದೆ, ಒಂದು 2 ತಿಂಗಳು ಬೇಕಾಗುತ್ತೆ. ಬನ್ನಿ, ಪ್ರತಿ ವಾರ ಮಂಡೇ ಟು ಥರ್ಸ್ಡೇ ರಿವಿಷನ್ ಕ್ಲಾಸ್ ಇರುತ್ತೆ. ಇಲ್ಲ ಬೇರೆ ಬ್ರಾಂಚ್ಗೆ ಹೋಗಿ ರಿವಿಷನ್ ಫ್ರೀ ಕೊಡ್ತೀವಿ, ಅಲ್ಲೂ ರಿವಿಷನ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೋಟ್ಯಾಧಿಪತಿ ಆಗೇ ಆಗ್ತೀರಾ. ನಾವು ಹೇಳಿರೋ ದಾರಿಯಲ್ಲಿ ನಡೀರಿ. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇ ಸ್ಟೋರ್ ಹಾಗೂ ಆಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ, ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.